ನಿನ್ನ ತಮ್ಮ ಏನೋ ಘನಂದಾರಿ ಕೆಲಸ ಮಾಡ್ಬಿಟ್ಟಿದ್ದಾನೆ ಅಂತ ಅವನ ಜೊತೆ ಕಂಪೇರ್ ಮಾಡೋದು. ಹೌದು ಮಾಡ್ತೀನಿ, ನನ್ನ ತಮ್ಮನ ಜೊತೆ ಕಂಪೇರ್ ಮಾಡ್ತೀನಿ. ಯಾಕೆ ಹೇಳು? ಅವ್ರ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಪ್ರೀತಿಗೋಸ್ಕರ ತ್ಯಾಗ ಮಾಡಿದಾನೆ. ಅವರಿಬ್ರು ಬಿಸ್ನೆಸ್ ಶುರು ಮಾಡ್ಕೊಂಡು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಅವ್ರನ್ನ ನೋಡಿದ್ರೆ ನಾವು ಆ ಥರ ಇರಬೇಕು ಅಂತ ಅನ್ಸಲ್ವಾ? ಭಾವನಾ ಈ ಮನೇಲಿದ್ದಾಗ ಎಲ್ಲರೂ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಎಷ್ಟೆಲ್ಲ ಪಿತೂರಿ ಮಾಡಿದ್ರು, ಅದು ನಿನ್ಗೂ ಗೊತ್ತು. ಆದ್ರೆ ಅವಳೊಬ್ಳೇ ಹೋಗಿಲ್ಲ, ಅವಳ ಹಿಂದೆ ಸಿದ್ದುನೂ ಹೋದ. ಯಾಕೆ? ಪ್ರೀತಿಗೋಸ್ಕರ. ಅವ್ರಿಗೆ ಇವತ್ತು ಏನೂ ಇಲ್ಲ, ಆದ್ರೆ ಖುಷಿ ಇದೆ. ಹರಿ, ನೀನು ಮಾವನ್ ಮನೇಲಿ ಬರೀ 24 ಗಂಟೆ ಫೋನ್ ಇಟ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ಯಾ, ಬಿಟ್ಟಿಯಾಗಿ ತಿನ್ಕೊಂಡಿದ್ಯಾ, ನಾಚಿಕೆ ಆಗಲ್ವಾ? ಬೇಡ ಸಿಂಚನ, ಈಗೆಲ್ಲ ಮಾತಾಡಿ ನನ್ನ ಕೋಪ ಬರ್ಸ್ಬೇಡ. ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ಹಾ, ಏನ್ ಮಾಡ್ತೀಯಾ? ಏನ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಮನೆ ನೋಡ್ಕೊಳಕ್ಕಾಗ್ಲಿಲ್ಲ, ಇನ್ನ ನನ್ನ ಮಗುನ ಹೇಗ್ ನೋಡ್ಕೋತೀಯಾ? ಏಯ್, ಕೆಲಸ ಸಿಕ್ಕಿದ್ದಿದ್ರೆ ಅವ್ರನ್ನ ಯಾಕೆ ಬಿಟ್ಬಿಡ್ತಿದ್ದೆ ನಾನು? ದೋಲ್ದೆ ಸ್ವಂತ ಮಕ್ಕಳ ಮೇಲೆ ಕೇಸ್ ಹಾಕ್ತಾರೋ? ಇನ್ನೊಂದು ಮಾತು ಅವ್ರ ಬಗ್ಗೆ ಮಾತಾಡ್ಬೇಡ, ಸರಿಗಿರಲ್ಲ. ಅವ್ರಾಗಿದ್ದಕ್ಕೆ ಸುಮ್ಮನೆ ಆಗಿದ್ದಾರೆ, ನಾನಿದ್ರೆ ಶಿಕ್ಷೆ ಅನುಭವಿಸಿ ಅಂತ ಬಿಡ್ತಾ ಇದ್ದೆ. ಅಮ್ಮನ ಬೆಲೆ ಗೊತ್ತಿಲ್ಲ. ಅವ್ರು ಯಾಕೆ ನಿನಗೆ ಮಾಡ್ಬೇಕು? ಜನ್ಮ ಕೊಟ್ಟಿಲ್ವಾ? ಓದ್ಸಿಲ್ವಾ? ಬೆಳೆಸಿಲ್ವಾ? ಅದಕ್ಕಿಂತ ಇನ್ನೇನ್ ಮಾಡ್ಬೇಕು? ದುಡ್ದು ಅವ್ರನ್ನ ಸಾಕ್ಬೇಕು ಅನ್ನೋ ಯೋಗ್ಯತೆ ನಿನಗಿರ್ಬೇಕು, ಅದು ನಿನಗಿಲ್ವೇ ಇಲ್ವಲ್ಲ. ಮಾತಾಡ್ತಾನೆ ಅಪ್ಪ ಅಮ್ಮನ ಬಗ್ಗೆ. ಎಲ್ರಿಗೂ ಆಸ್ತಿ ಮಾಡ್ರು ಅಪ್ಪ ಅಮ್ಮ ಸಿಗ್ಬೇಕು ಅನ್ನೋದು ತಪ್ಪು. ಹರಿ, ಅವ್ರನ್ನ ನಮ್ಮ ಆಸ್ತಿಯಾಗಿ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು. ಓಹೋ, ಇವಾಗ ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಹೊಟ್ಟುಬಿಡ್ತಾ? ಅವ್ರ ಜೊತೆ ಇರ್ಬೇಕಾದ್ರೆ ಎಲ್ಲಿ ಹೋಗಿತ್ತು ಈ ಪ್ರೀತಿ? ಬಿಟ್ಟು ಬಂದಲ್ವಾ, ಇವಾಗ್ಲೂ ಅವ್ರ ಬೆಲೆ ಗೊತ್ತಾಗ್ತಿರೋದು. ಈಗಲೂ ಸಮಯ ಸಿಗ್ಲಿ ಹೋಗೋರ್ ಸೇವೆ ಮಾಡ್ಕೊಂಡು ಬಿದ್ದಿರ್ತೀನಿ. ಕೆಲ್ಸಕ್ಕೆ ಬಾರ್ದಿರೋ ಗಂಡನ ಜೊತೆ ಇರೋಕ್ಕಿಂತ ಅವ್ರ ಸೇವೆ ಮಾಡ್ಕೊಂಡಿರೋದೇ ವಾಸಿ. ಏನು ತಲೆ ಕೆಡಿಸ್ಕೊಬಿಡಿ ಕಣಪ್ಪಯ್ಯ. ಆ ಮುನ್ಸ್ವಾಮಿ ನಿಮ್ಮ ಮೇಲೆ ಸೋತ ಮೇಲೆ ಪಕ್ಕದ ತಾಲೂಕು ಹೋಗಿ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟವನಂತೆ. ಅವ್ನಿಗೆಲ್ಲ ಹುಚ್ಚು, ನಮ್ಮ ವಿರುದ್ಧ ಸೋತ ಮೇಲೆ ಅಲ್ಲೋಗಿ ಗೆಲ್ಲೋ ಅಂಥದ್ದು. ಅಯ್ಯೋ, ಗೆಲ್ಲಿ ಬಾ ನೋಡಮ್ಮ. ಏನಮ್ಮ ಈ ಬಹು ಖುಷಿಯಾಗಿದ್ದೀವತ್ತು? ಇದೇನ್ರಿ ಹೀಗೆ ಬಂದುಬಿಟ್ರಿ? ಬೆಲ್ ಮಾಡಿದಿದ್ರೆ ನಾನೇ ಬಂದು ಬಾಗಿಲು ತೆಗಿತಾ ಇರಲಿಲ್ವಾ? ಹೀಗೆ ಬರೋ ಅವಶ್ಯಕತೆ ಏನಿತ್ತು? ನಿಮಗೆ ಯಾಕೆ ತೊಂದರೆ? ನನ್ನ ಹತ್ರ ಕೀ ಇತ್ತಲ್ಲ, ಅದಕ್ಕೆ ಓಪನ್ ಮಾಡ್ಕೊಂಡು ಬಂದೆ. ಇನ್ಮೇಲೆ ಹಾಗೆಲ್ಲ ಮಾಡೋದು ಬೇಕಾಗಿಲ್ಲ. ಬೆಲ್ ಮಾಡಿ ನಾನೇ ಬಂದು ಬಾಗಿಲು ತೆಗಿತೀನಿ. ಹೌದು, ಏನು ಇಷ್ಟು ಬೇಗ ಬಂದುಬಿಟ್ರಿ? ಆಫೀಸಲ್ಲಿ ಕೆಲಸ ಏನೂ ಇರಲಿಲ್ವಾ? ಅಲ್ಲ, ಆಫೀಸಲ್ಲಿ ಕೆಲಸ ಬೇಗ ಮುಗೀತು. ಹೇಗೂ ನೀವೊಬ್ಬರೇ ಇದ್ರಲ್ಲ, ಅದಕ್ಕೆ ಜೊತೆಗಿರೋಣ ಅಂತ ಬಂದೆ. ನಾನು ಒಬ್ಬಳೇ ಇದ್ದೀನಿ ಅಂತ ಅದು ಹೇಗೆ ಅಂದ್ಕೊಂಡ್ರಿ? ಶಾಂತಮ್ಮ ಮನೇಲೇ ಇದ್ದಾರಲ್ವಾ? ಅನುಮಾನ ಪಡೋರ್ಗಿಂತ ಅಭಿಮಾನ ತೋರಿಸೋರೆ ಜೊತೆಲಿದ್ದಾರಲ್ವಾ? ಚಿನ್ನುಮರಿ, ಸಾರಿ ಜಾನ್ವಿಯವರೇ, ಏನು ಹುಡುಕ್ತಾ ಇದ್ದೀರಿ? ಏನಾದ್ರು ಕಳ್ಕೊಂಡ್ರಾ? ಹೌದು, ಕಳ್ಕೊಂಡಿದ್ದೀನಿ. ಕಳ್ಕೊಂಡಿರೋದನ್ನ ನಿಮ್ಮ ಕೈಲಿ ಕೊಡೋಕ್ಕಾಗತ್ತಾ? ಏನಿಲ್ಲ, ಅದು ಮನೆಯಲ್ಲಿ CCTV ಕ್ಯಾಮ್ರಾ ಇರ್ಬೋದೇನೋ ಅಂತ ಅನುಮಾನ ಬಂತು. ಇವಾಗ ನೀವು ಬಂದ್ರಿ ನೋಡಿ, ಅದು ಕನ್ಫರ್ಮ್ ಆಯಿತು. ನಾನು ಹುಡುಕ್ತಿರೋದನ್ನ ಕ್ಯಾಮ್ರಾದಲ್ಲಿ ನೋಡಿ ನಂಗೆ ಎಲ್ಲಿ ಎಲ್ಲ ಸಿಕ್ಬಿಡುತ್ತೋ ಅಂತ ಗಾಬರಿನಲ್ಲಿ ಓಡ್ ಬಂದಿದ್ದೀರಾ ಅಲ್ವಾ? ಇಲ್ಲ ಜಾನ್ವಿಯವರೇ, ನೋಡಿ ಈಗ ಮನೆಯಲ್ಲಿ ಯಾವ CCTV ಕ್ಯಾಮ್ರಾನೂ ಇಲ್ಲ. ಅದರಿಂದಲೇ ನಾವಿಬ್ಬರು ದೂರ ಆಗಿದ್ದು ಅಂತ ನನಗೆ ಮನವರಿಕೆ ಆಗಿದೆ. ಅದಕ್ಕೆ ಅವತ್ತೇ ಎಲ್ಲ CCTV ಕ್ಯಾಮ್ರಾಸ್ನ ತೆಗೆದು ಸುಟ್ಟಾಕಾಗಿದೆ. ಆಗ ನಾನು ಇರಲಿಲ್ಲ, ಸುಟ್ಟು ಹಾಕಿದ್ದೀರಾ. ಈಗ ನಾನು ಮತ್ತೆ ವಾಪಸ್ ಬಂದಿದ್ದೀನಲ್ವಾ, ಹಾಕಿರ್ಬೋದು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ ನೀವು? ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ನೀವೇ ಯೋಚನೆ ಮಾಡಿ ನೋಡೋಣ. CCTV ಮನೆಯಲ್ಲಿ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಆಗೋ ತನಕ ನಂಗೆ ಯಾವುದ್ರ ಮೇಲೂ ನಂಬಿಕೆ ಬರಲ್ಲ. ಜಾನ್ವಿಯವರೇ, ನಾನು ಬದಲಾಗಿದ್ದೀನಿ. ದಯವಿಟ್ಟು ನನ್ನ ಮೇಲೆ ಈ ಥರ ಅನುಮಾನ ಪಡಬೇಡಿ, ಓಕೆ? ರೀ, ನನಗೆ ಅನುಮಾನ ಅನ್ನೋದು ಜೀವನದಲ್ಲೇ ಇರಲಿಲ್ಲ ರೀ. ಹಾಗಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ. ಇದೆಲ್ಲ ನಿಮ್ಮದೇ ಬಳುವಳಿ. ಗಂಡ ತೋರಿಸ್ಕೊಟ್ಟಿದ್ದ ದಾರಿನಲ್ಲೇ ಹೆಂಡತಿ ನಡಿಬೇಕಲ್ವಾ? ಇವತ್ತು ಚೇಂಜ್ ಆಗಿದ್ದೀನಿ ಅಂತೀರಾ, ಆಮೇಲೆ ಇದೆಲ್ಲ ಮಾಡಿ ಸಿಕ್ಕಾಕೊಂಡ್ಮೇಲೆ
ಇದೆಲ್ಲ ನಿಮಗೋಸ್ಕರನೇ ಮಾಡಿದ್ದು, ನಿಮ್ಮ ಸೇಫ್ಟಿಗೋಸ್ಕರನೇ ಮಾಡಿದ್ದು. ಇಲ್ಲೆಲ್ಲ ಅನುಮಾನಾಸ್ಪದ ಜನಗಳಿದ್ದಾರೆ, ಅವರಿಂದ ನಿಮ್ಗೇನಾದರೂ ತೊಂದರೆ ಆದರೆ ನನ್ನ ಕೈಯಿಂದ ತಡ್ಕೊಳಕ್ಕಾಗಲ್ಲ ಅಂತೆಲ್ಲ ನನ್ನ ಮೇಲೆ ಹಾಕಿ ಎಗ್ಗೂಬೆ ಕೂರಿಸ್ತೀರಾ. ಇದೆಲ್ಲ ಯಾಕೆ ಬೇಕು? ನನ್ನ ಜಾಗ್ರತೆನಲ್ಲಿ ನಾನು ಇರಬೇಕಲ್ವಾ? ಎಷ್ಟೊಂದು ದೊಡ್ಡ ದೊಡ್ಡ ಹೋಟೆಲ್ಸ್ನಲ್ಲಿ ಪ್ರೈವಸಿ ಪಾಲಿಸಿಗೋಸ್ಕರ ಹೀಗೆಲ್ಲ ಮಾಡ್ತಾರೆ. ಆದರೆ ಎಜುಕೇಟೆಡ್ ಆಗಿರೋ ನೀವು ಹೀಗೆಲ್ಲ ಮಾಡ್ತೀರಲ್ಲ, ಇನ್ನೊಬ್ಬರು ಪ್ರೈವಸಿನ ಹಾಳು ಮಾಡೋದು ನಿಮ್ಮ ರಕ್ತದಲ್ಲೇ ಬಂದ್ಬಿಟ್ಟಿದೆ. ಅದಕ್ಕೆ ಅದನ್ನು ಇನ್ಮೇಲೆ ನಾನು ಸರಿ ಮಾಡ್ತೀನಿ. ಏನಪ್ಪ ಇದು ಯುದ್ಧ ಮುಗಿಯೋವರೆಗೂ ಗ್ಯಾಸೇ ಸಿಗಲ್ಲ ಅನ್ಸುತ್ತೆ ಕಣ. ನನ್ನ ಜೀವನದಲ್ಲೂ ಯುದ್ಧ ನಡೀತಾ ಇದೆ. ಯಾರದು? ನನ್ನ ತಮ್ಮನ ಮೇಲೆ ಯುದ್ಧ ಮಾಡೋರು? ಸಿಂಚನ. ಏನು ಸಿಂಚನನ? ಹೆಂಡತಿ ಮೇಲೆ ಕೈ ಮಾಡೋಷ್ಟು ಬೆಳೆದ್ಬಿಟ್ಟಿಯನ ನೀನು? ಯಾರೋ ಇದು ಪೂರಿ ಉದ್ದಂಗೆ ಹೊಡೆದ್ಬಿಟ್ಟಿದ್ದಾರಲ್ಲ, ಯಾರು? ಏಯ್, ಕಟ್ಕೊಂಡು ಗಂಡನ ಬಗ್ಗೆ ಇಷ್ಟೆಲ್ಲ ಮಾತಾಡೋಷ್ಟು ಸೊಕ್ಕ ಬಂದ್ಬಿಡ್ತಾ ನಿನಗೆ? ಏನಂತ ಕೆಲ್ಸಕ್ಕೆ ಬರ್ದೇ ಇರೋನು ಅಂತೀಯ ನೀನು? ನನ್ನ ಮೇಲೆ ಕೈ ಮಾಡ್ತೀಯಾ? ಏಯ್, ಕೈ ಮಾಡೋದೇನು, ಏಟಿನ ರುಚಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೀನೊಬ್ನಿಗೆ ಅಲ್ಲ, ನನಗೂ ಹೊಡಿಯಕ್ಕೆ ಬರುತ್ತೆ. ಬಳೆ ಹಾಕೊಂಡಿರು ನನಗೆ ಕೋಪನೂ ಬರುತ್ತೆ, ಹೊಡಿಯಕ್ಕೂ ಬರುತ್ತೆ. ಏ, ನನ್ನ ಮೇಲೆ ಎದುರು ಮಾತಾಡ್ತೀನಿ ನಿನ್ನ. ಇನ್ನು ಬೇಕಾ? ನನ್ನ ನೋವು ಹೇಳ್ಕೊಂಡ್ರೆ ನಿಂಗೆ ನಗು ಬರುತ್ತಾ? ಅಯ್ಯೋ ಅಲ್ಲ ಕಣ, ಸಿಂಚನ ಈ ಗೌಡ್ರು ಗತ್ತನ್ನು ತೋರಿಸಿದಾಳಷ್ಟೇ. ನೀನು ಇನ್ನೊಂದು ಕೈ ಎದ್ದಿದ್ರೆ ನಿನ್ನ ಕೈ ಕಾಲು ಮುರಿದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಬ್ಯಾಂಡೇಜ್ ಹಾಕ್ಕೊಂಡು ಕಾಲೆತ್ತಿ ಮಲಗಿರ್ತಿದ್ದೆ. ಏನು ಬ್ರೋ ನೀನು, ಮೊದಲೇ ನೋವಲ್ಲಿದ್ದೀನಿ, ಈ ಥರ ಎಲ್ಲ ಹೇಳಿ ಇನ್ನೂ ನೋವು ಕೊಡಬೇಡ ನನಗೆ. ಅಲ್ಲ ಕಣ, ಹೆಂಡತಿ ಮೇಲೆ ಯಾರಾದರೂ ಕೈ ಮಾಡಕ್ಕೆ ಹೋಗ್ತಾರಣ್ಣ? ಅವಳು ಕೋಪ ಮಾಡ್ಕೊಂಡಾಗ ಸಮಾಧಾನ ಮಾಡಿ ಕೂಲ್ ಮಾಡೋದು ಬಿಟ್ಟು ಜಗಳ ಮಾಡಿದ್ಯಲ್ಲ. ಏಯ್, ನಿನ್ನ ಮಾವನ ಮನೆಯಲ್ಲಿ ಬಿಟ್ಟಿಯಾಗಿ ತಿನ್ಕೊಂಡು ಓಡಾಡ್ಕೊಂಡಿರೋ ನೀನು ಅವಳ ಮೇಲೆ ಜಗಳ ಮಾಡ್ತೀಯಲ್ಲ, ಸ್ವಲ್ಪನಾದ್ರೂ ತಲೆ ಬಿಡುವ ನಿನಗೆ? ನನ್ನ ಹೆಂಡತಿ ಅವ್ರ ಮನೇಲಿರೋದಕ್ಕೆ ತಾನೇನೋ ನಾನಲ್ಲಿರೋದು. ಅಲ್ಲ ಬ್ರೋ, ಅವ್ರ ಮನೇಲಿ ಇದ್ದೀನಿ ಅಂದ ಮಾತ್ರಕ್ಕೆ ಅವ್ರು ಇಷ್ಟ ಬಂದಂಗೆ ನಡ್ಕೋಬೋದಾ? ಅಳಿಯ ಅಂತಾಗಲಿ ಗಂಡ ಅಂತಾಗಲಿ ಸ್ವಲ್ಪನಾದ್ರೂ ಮರ್ಯಾದೆ ಕೊಡೋದು ಬೇಡ.